ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮನ ಆಪ್ತೆ ಪುಷ್ಪ ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಕೊಲೆ ಯತ್ನ ಸಂಚು ವಿಚಾರದಲ್ಲಿ ಆ ರಾಖಿ ಅನ್ನೋರ್ ಜೊತೆ ಏನು ಆಡಿಯೋದಲ್ಲಿ ಮಾತನಾಡ್ತಾ ಇದ್ರು ಪುಷ್ಪ ಅನ್ನುವಂತ ಮಹಿಳೆ, ಆಕೆಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಕೆಯಿಂದ ಏನೆಲ್ಲ ಮಾಹಿತಿ ಗೊತ್ತಾಗುತ್ತೆ ತನಿಖೆ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾತ್ಸಂದ್ರ ಪೊಲೀಸರು, ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದಿದ್ದಾರೆ. ಪುಷ್ಪ ಅನ್ನುವಂತ ಮಹಿಳೆ ಆಕೆ ಫೋನ್ನಲ್ಲಿ ಹೇಳ್ತಾ ಇದ್ರು, ಹೌದು ಅಡ್ವಾನ್ಸ್ ಇಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇನ್ನು ಹಲವು ವಿಚಾರಗಳನ್ನ ಮಾತನಾಡ್ತಾ ಇದ್ರು. ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ. ಆಕೆಯಿಂದ ಇನ್ನು ಏನೆಲ್ಲ ವಿಚಾರ ಗೊತ್ತಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈಗ ಪುಷ್ಪ ಅನ್ನುವಂತ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಆಡಿಯೋದಲ್ಲಿ ಕೊಲೆ ಸಂಚಿನ ಬಗ್ಗೆ ಪುಷ್ಪ ಮಾತನಾಡಿದ್ರು. ಅದನ್ನ ಈ ರಾಖಿ ಅನ್ನುವಂಥ ವ್ಯಕ್ತಿ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಏನೆಲ್ಲ ನಡೀತಾ ಇದೆ ಇದರಲ್ಲಿ? ಈಗ ಪುಷ್ಪ ಅವರನ್ನ ವಶಕ್ಕೆ ಪಡೆದಿರೋದ್ರಿಂದ ಇನ್ನಷ್ಟು ಮಾಹಿತಿ ಲಭ್ಯವಾಗುವ ಚಾನ್ಸಸ್ ಇದೆಯಾ? ಏನ್ ನಡೆದಿದೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಮಧುಗಿರಿ ಡಿಎಸ್ಪಿ ಮಂಜುನಾಥ್ ಅವರ ಒಂದು ನೇತೃತ್ವದಲ್ಲಿ ತಂಡವನ್ನು ಕೂಡ ರಚನೆ ಮಾಡಲಾಗಿರುವಂತದ್ದು. ಈಗ ಏನು ಎಂಎಲ್ಸಿ ರಾಜೇಂದ್ರ ದೂರನ್ನ ಕೊಟ್ಟಿದ್ರು, ಆ ಒಂದು ದೂರಿನ ಜೊತೆಗೆ ಒಂದು ಆಡಿಯೋವನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಈ 18 ನಿಮಿಷಗಳ ಕಾಲ ಮಾತನಾಡಿದಂತಹ ಆಡಿಯೋ ಇತ್ತು. ಆ ಆಡಿಯೋದಲ್ಲಿ ಮಹಿಳೆ ಮತ್ತೆ ಒಬ್ಬನ ಜೊತೆ ಮಾತನಾಡಿರ್ತಕ್ಕಂತ ಒಂದು ಆಡಿಯೋ ಕೂಡ ಇತ್ತು. ಅದೇ ಒಂದು ಆಡಿಯೋದ ಆಧಾರದ ಮೇಲೆ ನನ್ನ ಒಂದು ಕೊಲೆಗೆ ಸುಪಾರಿನ ಕೊಡಲಾಗಿತ್ತು ಅಂತ ಹೇಳಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಡಿಜಿ ಅವರಿಗೆ ಮತ್ತೆ ತುಮಕೂರು ಎಸ್ಪಿ ಹಾಗೂ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಈ ಒಂದು ಬೆನ್ನಲ್ಲೇ ಇವತ್ತು ಆ ಸಂಬಂಧಪಟ್ಟಂತೆ ಆಡಿಯೋ ಕೂಡ ಈಗ ವೈರಲ್ ಆಗಿರ್ತಕ್ಕಂಥದ್ದು. ಆ ಆಡಿಯೋದಲ್ಲೂ ಕೂಡ ಮಹಿಳೆ ರಾಖಿ ಎಂಬಾತನ ಅಂದ್ರೆ ಪುಷ್ಪ ಇದನ್ನೇ ರಾಖಿ ಎಂಬಾತನ ಜೊತೆ ವಿವರವಾಗಿ ಕೂಡ ಹೇಳಿರ್ತಕ್ಕಂಥದ್ದು 18 ನಿಮಿಷಗಳ ಕಾಲ. ಅಂದ್ರೆ ರಾಜೇಂದ್ರ ಕೊಲೆಗೆ ರೌಡಿ ಶೀಟರ್ ಇದ್ದಾನೆ, ತುಮಕೂರಿನ ಜೈಪುರದ ರೌಡಿ ಶೀಟರ್, ಆತ ಆ ಕೊಲೆಗೆ ಒಂದು ಸುಪಾರಿಯನ್ನು ಕೂಡ ತೆಗೆದುಕೊಂಡಿದ್ದಾನೆ, 5 ಲಕ್ಷ ಅಡ್ವಾನ್ಸ್ ಅನ್ನು ಕೂಡ ಪಡೆದಿದ್ದಾನೆ ಅನ್ನೋ ಮಾತನ್ನು ಕೂಡ ಆ ಒಂದು ಆಡಿಯೋದಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಈಗಾಗಲೇ ಏನು ಆ ಒಂದು ಆಡಿಯೋದಲ್ಲಿ ಮಾತಾಡಿರ್ತಕ್ಕಂಥ ಪುಷ್ಪ ಎಂದೇಳೆ ಆಕೆಯನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್. ಈಗ ಇವರ ರಾಜೇಂದ್ರ ಅವರ ಸುತ್ತಮುತ್ತ ಇರ್ತಕ್ಕಂಥ ಅವರ ಇತರೆ ಸ್ನೇಹಿತರಿಗಾಗ್ಲಿ ಅಥವಾ ಪರಿಚಯಸ್ಥರಿಗಾಗ್ಲಿ ಅಥವಾ ಅವ್ರ ಜೊತೆ ಕೆಲಸ ಮಾಡ್ತಾ ಇರುವಂತವ್ರಿಗಾಗ್ಲಿ ಅವ್ರಿಗೆ ಯಾರಿಗೂ ಈ ವಿಚಾರದ ಕ್ಲೂ ಸಿಕ್ಕಿರ್ಲಿಲ್ವಾ? ಅವರಲ್ಲಿ ಎಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮನ ಆಪ್ತೆ ಪುಷ್ಪ ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಕೊಲೆ ಯತ್ನ ಸಂಚು ವಿಚಾರದಲ್ಲಿ ಆ ರಾಖಿ ಅನ್ನೋರ್ ಜೊತೆ ಏನು ಆಡಿಯೋದಲ್ಲಿ ಮಾತನಾಡ್ತಾ ಇದ್ರು ಪುಷ್ಪ ಅನ್ನುವಂತ ಮಹಿಳೆ, ಆಕೆಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಕೆಯಿಂದ ಏನೆಲ್ಲ ಮಾಹಿತಿ ಗೊತ್ತಾಗುತ್ತೆ ತನಿಖೆ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾತ್ಸಂದ್ರ ಪೊಲೀಸರು, ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದಿದ್ದಾರೆ. ಪುಷ್ಪ ಅನ್ನುವಂತ ಮಹಿಳೆ ಆಕೆ ಫೋನ್ನಲ್ಲಿ ಹೇಳ್ತಾ ಇದ್ರು, ಹೌದು ಅಡ್ವಾನ್ಸ್ ಇಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇನ್ನು ಹಲವು ವಿಚಾರಗಳನ್ನ ಮಾತನಾಡ್ತಾ ಇದ್ರು. ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ. ಆಕೆಯಿಂದ ಇನ್ನು ಏನೆಲ್ಲ ವಿಚಾರ ಗೊತ್ತಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈಗ ಪುಷ್ಪ ಅನ್ನುವಂತ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಆಡಿಯೋದಲ್ಲಿ ಕೊಲೆ ಸಂಚಿನ ಬಗ್ಗೆ ಪುಷ್ಪ ಮಾತನಾಡಿದ್ರು. ಅದನ್ನ ಈ ರಾಖಿ ಅನ್ನುವಂಥ ವ್ಯಕ್ತಿ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಏನೆಲ್ಲ ನಡೀತಾ ಇದೆ ಇದರಲ್ಲಿ? ಈಗ ಪುಷ್ಪ ಅವರನ್ನ ವಶಕ್ಕೆ ಪಡೆದಿರೋದ್ರಿಂದ ಇನ್ನಷ್ಟು ಮಾಹಿತಿ ಲಭ್ಯವಾಗುವ ಚಾನ್ಸಸ್ ಇದೆಯಾ? ಏನ್ ನಡೆದಿದೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಮಧುಗಿರಿ ಡಿಎಸ್ಪಿ ಮಂಜುನಾಥ್ ಅವರ ಒಂದು ನೇತೃತ್ವದಲ್ಲಿ ತಂಡವನ್ನು ಕೂಡ ರಚನೆ ಮಾಡಲಾಗಿರುವಂತದ್ದು. ಈಗ ಏನು ಎಂಎಲ್ಸಿ ರಾಜೇಂದ್ರ ದೂರನ್ನ ಕೊಟ್ಟಿದ್ರು, ಆ ಒಂದು ದೂರಿನ ಜೊತೆಗೆ ಒಂದು ಆಡಿಯೋವನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಈ 18 ನಿಮಿಷಗಳ ಕಾಲ ಮಾತನಾಡಿದಂತಹ ಆಡಿಯೋ ಇತ್ತು. ಆ ಆಡಿಯೋದಲ್ಲಿ ಮಹಿಳೆ ಮತ್ತೆ ಒಬ್ಬನ ಜೊತೆ ಮಾತನಾಡಿರ್ತಕ್ಕಂತ ಒಂದು ಆಡಿಯೋ ಕೂಡ ಇತ್ತು. ಅದೇ ಒಂದು ಆಡಿಯೋದ ಆಧಾರದ ಮೇಲೆ ನನ್ನ ಒಂದು ಕೊಲೆಗೆ ಸುಪಾರಿನ ಕೊಡಲಾಗಿತ್ತು ಅಂತ ಹೇಳಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಡಿಜಿ ಅವರಿಗೆ ಮತ್ತೆ ತುಮಕೂರು ಎಸ್ಪಿ ಹಾಗೂ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಈ ಒಂದು ಬೆನ್ನಲ್ಲೇ ಇವತ್ತು ಆ ಸಂಬಂಧಪಟ್ಟಂತೆ ಆಡಿಯೋ ಕೂಡ ಈಗ ವೈರಲ್ ಆಗಿರ್ತಕ್ಕಂಥದ್ದು. ಆ ಆಡಿಯೋದಲ್ಲೂ ಕೂಡ ಮಹಿಳೆ ರಾಖಿ ಎಂಬಾತನ ಅಂದ್ರೆ ಪುಷ್ಪ ಇದನ್ನೇ ರಾಖಿ ಎಂಬಾತನ ಜೊತೆ ವಿವರವಾಗಿ ಕೂಡ ಹೇಳಿರ್ತಕ್ಕಂಥದ್ದು 18 ನಿಮಿಷಗಳ ಕಾಲ. ಅಂದ್ರೆ ರಾಜೇಂದ್ರ ಕೊಲೆಗೆ ರೌಡಿ ಶೀಟರ್ ಇದ್ದಾನೆ, ತುಮಕೂರಿನ ಜೈಪುರದ ರೌಡಿ ಶೀಟರ್, ಆತ ಆ ಕೊಲೆಗೆ
ಒಂದು ಸುಪಾರಿಯನ್ನು ಕೂಡ ತೆಗೆದುಕೊಂಡಿದ್ದಾನೆ, 5 ಲಕ್ಷ ಅಡ್ವಾನ್ಸ್ ಅನ್ನು ಕೂಡ ಪಡೆದಿದ್ದಾನೆ ಅನ್ನೋ ಮಾತನ್ನು ಕೂಡ ಆ ಒಂದು ಆಡಿಯೋದಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಈಗಾಗಲೇ ಏನು ಆ ಒಂದು ಆಡಿಯೋದಲ್ಲಿ ಮಾತಾಡಿರ್ತಕ್ಕಂಥ ಪುಷ್ಪ ಎಂದೇಳೆ ಆಕೆಯನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್. ಈಗ ಇವರ ರಾಜೇಂದ್ರ ಅವರ ಸುತ್ತಮುತ್ತ ಇರ್ತಕ್ಕಂತ ಅವರ ಇತರೆ ಸ್ನೇಹಿತರಿಗಾಗ್ಲಿ ಅಥವಾ ಪರಿಚಯಸ್ಥರಿಗಾಗ್ಲಿ ಅಥವಾ ಅವ್ರ ಜೊತೆ ಕೆಲಸ ಮಾಡ್ತಾ ಇರುವಂತವ್ರಿಗಾಗ್ಲಿ ಅವ್ರಿಗೆ ಯಾರಿಗೂ ಈ ವಿಚಾರದ ಕ್ಲೂ ಸಿಕ್ಕಿರ್ಲಿಲ್ವಾ? ಅವರಲ್ಲಿ ಎಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೋಮನ ಆಪ್ತೆ ಪುಷ್ಪ ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಕೊಲೆ ಯತ್ನ ಸಂಚು ವಿಚಾರದಲ್ಲಿ ಆ ರಾಕಿ ಅನ್ನೋರ್ ಜೊತೆ ಏನು ಆಡಿಯೋದಲ್ಲಿ ಮಾತನಾಡ್ತಾ ಇದ್ರು ಪುಷ್ಪ ಅನ್ನುವಂತ ಮಹಿಳೆ, ಆಕೆಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಕೆಯಿಂದ ಏನೆಲ್ಲ ಮಾಹಿತಿ ಗೊತ್ತಾಗುತ್ತೆ ತನಿಖೆ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾತ್ಸಂದ್ರ ಪೊಲೀಸರು, ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದಿದ್ದಾರೆ. ಪುಷ್ಪ ಅನ್ನುವಂತ ಮಹಿಳೆ ಆಕೆ ಫೋನ್ನಲ್ಲಿ ಹೇಳ್ತಾ ಇದ್ರು, ಹೌದು ಅಡ್ವಾನ್ಸ್ ಇಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇನ್ನು ಹಲವು ವಿಚಾರಗಳನ್ನ ಮಾತನಾಡ್ತಾ ಇದ್ರು. ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ. ಆಕೆಯಿಂದ ಇನ್ನು ಏನೆಲ್ಲ ವಿಚಾರ ಗೊತ್ತಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈಗ ಪುಷ್ಪ ಅನ್ನುವಂತ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಆಡಿಯೋದಲ್ಲಿ ಕೊಲೆ ಸಂಚಿನ ಬಗ್ಗೆ ಪುಷ್ಪ ಮಾತನಾಡಿದ್ರು. ಅದನ್ನ ಈ ರಾಕಿ ಅನ್ನುವಂಥ ವ್ಯಕ್ತಿ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಏನೆಲ್ಲ ನಡೀತಾ ಇದೆ ಇದರಲ್ಲಿ? ಈಗ ಪುಷ್ಪ ಅವರನ್ನ ವಶಕ್ಕೆ ಪಡೆದಿರೋದ್ರಿಂದ ಇನ್ನಷ್ಟು ಮಾಹಿತಿ ಲಭ್ಯವಾಗುವ ಚಾನ್ಸಸ್ ಇದೆಯಾ? ಏನ್ ನಡೆದಿದೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಮಧುಗಿರಿ ಡಿಎಸ್ಪಿ ಮಂಜುನಾಥ್ ಅವರ ಒಂದು ನೇತೃತ್ವದಲ್ಲಿ ತಂಡವನ್ನು ಕೂಡ ರಚನೆ ಮಾಡಲಾಗಿರುವಂತದ್ದು. ಈಗ ಏನು ಎಂಎಲ್ಸಿ ರಾಜೇಂದ್ರ ದೂರನ್ನ ಕೊಟ್ಟಿದ್ರು, ಆ ಒಂದು ದೂರಿನ ಜೊತೆಗೆ ಒಂದು ಆಡಿಯೋವನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಈ 18 ನಿಮಿಷಗಳ ಕಾಲ ಮಾತನಾಡಿದಂತಹ ಆಡಿಯೋ ಏನಿತ್ತು, ಆ ಆಡಿಯೋದಲ್ಲಿ ಮಹಿಳೆ ಮತ್ತೆ ಒಬ್ಬನ ಜೊತೆ ಮಾತನಾಡಿರ್ತಕ್ಕಂತ ಒಂದು ಆಡಿಯೋ ಕೂಡ ಇತ್ತು. ಅದೇ ಒಂದು ಆಡಿಯೋದ ಆಧಾರದ ಮೇಲೆ ನನ್ನ ಒಂದು ಕೊಲೆಗೆ ಸುಪಾರಿನ ಕೊಡಲಾಗಿತ್ತು ಅಂತ ಹೇಳಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಡಿಜಿ ಅವರಿಗೆ ಮತ್ತೆ ತುಮಕೂರು ಎಸ್ಪಿ ಹಾಗೂ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಈ ಒಂದು ಬೆನ್ನಲ್ಲೇ ಇವತ್ತು ಆ ಸಂಬಂಧಪಟ್ಟಂತೆ ಆಡಿಯೋ ಕೂಡ ಈಗ ವೈರಲ್ ಆಗಿರ್ತಕ್ಕಂಥದ್ದು. ಆ ಆಡಿಯೋದಲ್ಲೂ ಕೂಡ ಮಹಿಳೆ ರಾಕಿ ಎಂಬಾತನ, ಅಂದ್ರೆ ಪುಷ್ಪ ಏನೇಳೆ ರಾಕಿ ಎಂಬಾತನ ಜೊತೆ ವಿವರವಾಗಿ ಕೂಡ ಹೇಳಿರ್ತಕ್ಕಂಥದ್ದು 18 ನಿಮಿಷಗಳ ಕಾಲ. ಅಂದ್ರೆ ರಾಜೇಂದ್ರ ಕೊಲೆಗೆ ರೌಡಿ ಶೀಟರ್ ಇದ್ದಾನೆ, ತುಮಕೂರಿನ ಜೈಪುರದ ರೌಡಿ ಶೀಟರ್, ಆತ ಆ ಕೊಲೆಗೆ ಒಂದು ಸುಪಾರಿಯನ್ನು ಕೂಡ ತೆಗೆದುಕೊಂಡಿದ್ದಾನೆ, 5 ಲಕ್ಷ ಅಡ್ವಾನ್ಸ್ ಅನ್ನು ಕೂಡ ಪಡೆದಿದ್ದಾನೆ ಅನ್ನೋ ಮಾತನ್ನು ಕೂಡ ಆ ಒಂದು ಆಡಿಯೋದಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಈಗಾಗಲೇ ಏನು ಆ ಒಂದು ಆಡಿಯೋದಲ್ಲಿ ಮಾತಾಡಿರ್ತಕ್ಕಂಥ ಪುಷ್ಪ ಎಂದೇಳೆ ಆಕೆಯನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್. ಈಗ ಇವರ ರಾಜೇಂದ್ರ ಅವರ ಸುತ್ತಮುತ್ತ ಇರ್ತಕ್ಕಂತ ಅವರ ಇತರೆ ಸ್ನೇಹಿತರಿಗಾಗ್ಲಿ ಅಥವಾ ಪರಿಚಯಸ್ಥರಿಗಾಗ್ಲಿ ಅಥವಾ ಅವ್ರ ಜೊತೆ ಕೆಲಸ ಮಾಡ್ತಾ ಇರುವಂತವ್ರಿಗಾಗ್ಲಿ ಅವ್ರಿಗೆ ಯಾರಿಗೂ ಈ ವಿಚಾರದ ಕ್ಲೂ ಸಿಕ್ಕಿರ್ಲಿಲ್ವಾ? ಅವರಲ್ಲಿ ಎಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೋಮನ ಆಪ್ತೆ ಪುಷ್ಪ ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಕೊಲೆ ಯತ್ನ ಸಂಚು ವಿಚಾರದಲ್ಲಿ ಆ ರಾಕಿ ಅನ್ನೋರ್ ಜೊತೆ ಏನು ಆಡಿಯೋದಲ್ಲಿ ಮಾತನಾಡ್ತಾ ಇದ್ರು ಪುಷ್ಪ ಅನ್ನುವಂತ ಮಹಿಳೆ, ಆಕೆಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಕೆಯಿಂದ ಏನೆಲ್ಲ ಮಾಹಿತಿ ಗೊತ್ತಾಗುತ್ತೆ ತನಿಖೆ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾತ್ಸಂದ್ರ ಪೊಲೀಸರು, ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದಿದ್ದಾರೆ. ಪುಷ್ಪ ಅನ್ನುವಂತ ಮಹಿಳೆ ಆಕೆ ಫೋನ್ನಲ್ಲಿ ಹೇಳ್ತಾ ಇದ್ರು, ಹೌದು ಅಡ್ವಾನ್ಸ್ ಇಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇನ್ನು ಹಲವು ವಿಚಾರಗಳನ್ನ ಮಾತನಾಡ್ತಾ ಇದ್ರು. ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ. ಆಕೆಯಿಂದ ಇನ್ನು ಏನೆಲ್ಲ ವಿಚಾರ ಗೊತ್ತಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈಗ ಪುಷ್ಪ ಅನ್ನುವಂತ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಆಡಿಯೋದಲ್ಲಿ ಕೊಲೆ ಸಂಚಿನ ಬಗ್ಗೆ ಪುಷ್ಪ ಮಾತನಾಡಿದ್ರು. ಅದನ್ನ ಈ ರಾಕಿ ಅನ್ನುವಂಥ ವ್ಯಕ್ತಿ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಏನೆಲ್ಲ ನಡೀತಾ ಇದೆ ಇದರಲ್ಲಿ? ಈಗ ಪುಷ್ಪ ಅವರನ್ನ ವಶಕ್ಕೆ ಪಡೆದಿರೋದ್ರಿಂದ ಇನ್ನಷ್ಟು ಮಾಹಿತಿ ಲಭ್ಯವಾಗುವ ಚಾನ್ಸಸ್ ಇದೆಯಾ? ಏನ್ ನಡೆದಿದೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಮಧುಗಿರಿ ಡಿಎಸ್ಪಿ ಮಂಜುನಾಥ್ ಅವರ ಒಂದು ನೇತೃತ್ವದಲ್ಲಿ ತಂಡವನ್ನು ಕೂಡ ರಚನೆ ಮಾಡಲಾಗಿರುವಂತದ್ದು. ಈಗ ಏನು ಎಂಎಲ್ಸಿ ರಾಜೇಂದ್ರ ದೂರನ್ನ ಕೊಟ್ಟಿದ್ರು, ಆ ಒಂದು ದೂರಿನ ಜೊತೆಗೆ ಒಂದು ಆಡಿಯೋವನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಈ 18 ನಿಮಿಷಗಳ ಕಾಲ ಮಾತನಾಡಿದಂತಹ ಆಡಿಯೋ ಏನಿತ್ತು, ಆ ಆಡಿಯೋದಲ್ಲಿ ಮಹಿಳೆ ಮತ್ತೆ
ಒಬ್ಬನ ಜೊತೆ ಮಾತನಾಡಿರ್ತಕ್ಕಂತ ಒಂದು ಆಡಿಯೋ ಕೂಡ ಇತ್ತು. ಅದೇ ಒಂದು ಆಡಿಯೋದ ಆಧಾರದ ಮೇಲೆ ನನ್ನ ಒಂದು ಕೊಲೆಗೆ ಸುಪಾರಿನ ಕೊಡಲಾಗಿತ್ತು ಅಂತ ಹೇಳಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಡಿಜಿ ಅವರಿಗೆ ಮತ್ತೆ ತುಮಕೂರು ಎಸ್ಪಿ ಹಾಗೂ ಕ್ಯಾಸನ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಈ ಒಂದು ಬೆನ್ನಲ್ಲೇ ಇವತ್ತು ಆ ಸಂಬಂಧಪಟ್ಟಂತೆ ಆಡಿಯೋ ಕೂಡ ಈಗ ವೈರಲ್ ಆಗಿರ್ತಕ್ಕಂಥದ್ದು. ಆ ಆಡಿಯೋದಲ್ಲೂ ಕೂಡ ಮಹಿಳೆ ರಾಖಿ ಎಂಬಾತನ ಅಂದ್ರೆ ಪುಷ್ಪ ಏನಿದೆ ರಾಖಿ ಎಂಬಾತನ ಜೊತೆ ವಿವರವಾಗಿ ಕೂಡ ಹೇಳಿರ್ತಕ್ಕಂಥದ್ದು 18 ನಿಮಿಷಗಳ ಕಾಲ. ಅಂದ್ರೆ ರಾಜೇಂದ್ರ ಕೊಲೆಗೆ ಏನು ರೌಡಿ ಶೀಟರ್ ಇದ್ದಾನೆ, ತುಮಕೂರಿನ ಜೈಪುರದ ರೌಡಿ ಶೀಟರ್, ಆತ ಆ ಕೊಲೆಗೆ ಒಂದು ಸುಪಾರಿಯನ್ನು ಕೂಡ ತೆಗೆದುಕೊಂಡಿದ್ದಾನೆ, 5 ಲಕ್ಷ ಅಡ್ವಾನ್ಸ್ ಅನ್ನು ಕೂಡ ಪಡೆದಿದ್ದಾನೆ ಅನ್ನೋ ಮಾತನ್ನು ಕೂಡ ಆ ಒಂದು ಆಡಿಯೋದಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಈಗಾಗಲೇ ಏನು ಆ ಒಂದು ಆಡಿಯೋದಲ್ಲಿ ಮಾತಾಡಿರ್ತಕ್ಕಂಥ ಪುಷ್ಪ ಎಂದೇಳೆ ಆಕೆಯನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್. ಈಗ ಇವರ ರಾಜೇಂದ್ರ ಅವರ ಸುತ್ತಮುತ್ತ ಇರ್ತಕ್ಕಂತ ಅವರ ಇತರೆ ಸ್ನೇಹಿತರಿಗಾಗ್ಲಿ ಅಥವಾ